ಹೆಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಜಾಜ್ ಫಿನ್ಸರ್ವ್ ಇನ್ಸ್ಟಾ EMI ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬಜಾಜ್ ಫಿನ್ಸರ್ವ್ ಲಿಮಿಟೆಡ್ ಅನ್ನೋದು ಬಜಾಜ್ ಹೋಲ್ಡಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ನ ಒಂದು ಪಾರ್ಟ್ ಆಗಿದೆ. ಇದೊಂದು ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ಕಂಪ್ನಿ ಆಗಿದೆ. ಈ ಕಂಪ್ನಿಯವರು ಅಸೆಟ್ ಮ್ಯಾನೇಜ್ಮೆಂಟ್, ವೆಲ್ತ್ ಮ್ಯಾನೇಜ್ಮೆಂಟ್ ಹಾಗೇನೆ ಇನ್ಶೂರೆನ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ಇವ್ರದ್ದು 1400ಕ್ಕಿಂತ ಹೆಚ್ಚು ಲೊಕೇಶನ್ಸ್ ಅಲ್ಲಿ 20,000ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ನ ಕನ್ಸ್ಯೂಮರ್ ಫೈನಾನ್ಸ್ ಬಿಸ್ನೆಸ್, ಲೈಫ್ ಇನ್ಶೂರೆನ್ಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಮೇಲೆ ಫೋಕಸ್ ಮಾಡಿಸಿದ್ದಾರೆ. ಸೊ ಈಗ ಬಜಾಜ್ ಫಿನ್ಸರ್ವ್ ಇನ್ಸ್ಟಾ EMI ಕಾರ್ಡ್ ನೋಡೋಣ. ಏನಪ್ಪ ಈ ಕಾರ್ಡ್ ಅಂತ ಅಂದ್ರೆ, ಇದೊಂಥರ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲೇ ಬರುವಂತಹ ಡಿಜಿಟಲ್ EMI ಕಾರ್ಡ್ ಅಷ್ಟೇನೆ. ಇದು ಡಿಜಿಟಲ್ ಕಾರ್ಡ್ ಆಗಿರೋದ್ರಿಂದ ನಿಮಗೆ ಫಿಸಿಕಲ್ ಕಾರ್ಡ್ ಬರಲ್ಲ. ಈ ಕಾರ್ಡ್ನ ಮೂಲಕ ನೀವೇನಾದ್ರೂ ಪರ್ಚೇಸ್ ಮಾಡ್ಬೋದು, ಲೈಕ್ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಅಥವಾ ಫರ್ನಿಚರ್ಸ್, ಈ ತರ ಬೇರೆ ಬೇರೆನೂ ಪರ್ಚೇಸ್ ಮಾಡ್ಬೋದು. ಆ ಪರ್ಚೇಸ್ನ ಈಸಿಯಾಗಿ ಈ ಕಾರ್ಡ್ನ ಮೂಲಕ EMI ಆಗಿ ಕನ್ವರ್ಟ್ ಮಾಡ್ಕೋಬಹುದು ವಿತೌಟ್ ಎನಿ ಇಂಟ್ರೆಸ್ಟ್. ಈ ಕಾರ್ಡ್ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಆಗಿ ಯೂಸ್ ಆಗುತ್ತೆ ಐಟಮ್ಸ್ನ ಪರ್ಚೇಸ್ ಮಾಡೋದಕ್ಕೆ. ಈ ಕಾರ್ಡಲ್ಲಿ ನಿಮಗೆ ಅಪ್ ಟು 3 lakh ತನಕ ಕಾರ್ಡ್ ಲಿಮಿಟ್ ಕೊಟ್ಟಿರ್ತಾರೆ. ಪರ್ಚೇಸ್ ಮಾಡುವಾಗ ಯಾವುದೇ ರೀತಿಯಲ್ಲಿ ಡೆಪಾಸಿಟ್ ಮಾಡೋ ಹಾಗಿರಲ್ಲ. ಈ ಕಾರ್ಡ್ನ ನೀವು ಆನ್ಲೈನ್ ಶಾಪಿಂಗೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಆಫ್ಲೈನ್ ಶಾಪಿಂಗಿಗೂ ಯೂಸ್ ಮಾಡ್ಕೋಬೋದು. ಈ ಕಾರ್ಡಲ್ಲಿ ನಿಮಗೆ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಇರಲ್ಲ. ಜೊತೆಗೆ 200 rupees ಕಮಿಷನ್ ಕೂಡ ತಗೋಬೋದು ಪ್ರತಿಯೊಂದು ಕಾರ್ಡ್ ಆಕ್ಟಿವೇಶನ್ ಮೇಲೆ. ಬರೀ ನೀವೇ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಮೂಲಕ ಬೇರೆಯವರು ಕಾರ್ಡ್ನ ತಗೊಂಡು ಯೂಸ್ ಮಾಡಿದ್ರು ನಿಮಗೆ ಕಮಿಷನ್ ಸಿಗುತ್ತೆ. ಜಸ್ಟ್ ನಿಮ್ಮ ಮೂಲಕ ನಮ್ಮ ಸೇವಾ ಬಂಧುವಿನಲ್ಲಿ ಕಾರ್ಡ್ನ ಅಪ್ಲೈ ಮಾಡಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಆಯಿತು. 200 rupees ಕಮಿಷನ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಬಟ್ ನೆನಪಿರಲಿ, ನೀವು ಡೈರೆಕ್ಟ್ ಬಜಾಜ್ ಫಿನ್ಸರ್ವ್ ಇಂದ ಕಾರ್ಡನ್ನ ಅಪ್ಲೈ ಮಾಡಿದರೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ನಮ್ಮ ಸೇವಾ ಬಂಧು ಮುಖಾಂತರ ಕಾರ್ಡ್ನ ಅಪ್ಲೈ ಮಾಡಿ ಆಕ್ಟಿವೇಟ್ ಮಾಡಿದರೆ ಮಾತ್ರ ನಿಮಗೆ ಕಮಿಷನ್ ಸಿಗುತ್ತೆ. ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ ಅರ್ನಿಂಗ್ ಬ್ರ್ಯಾಂಡ್ಸ್ಗೆ ಬಂದರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಫಸ್ಟ್ ಒನ್ ಕಾಣಿಸೋದೇನೆ ಬಜಾಜ್ ಫಿನ್ಸರ್ವ್ ಇನ್ಸ್ಟಾ EMI ಕಾರ್ಡ್ ಅಂತ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಬಜಾಜ್ ಫಿನ್ಸರ್ವ್ EMI ಕಾರ್ಡ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದಾನು ನೀವು ಕಾರ್ಡ್ಗೆ ಅಪ್ಲೈ ಮಾಡಿ ಆಕ್ಟಿವೇಟ್ ಮಾಡಿಕೊಂಡು ಕಮಿಷನ್ನ ತಗೋಬೋದು. ಇಲ್ಲ ಅಂದರೆ ಜಸ್ಟ್ ಈ ಲಿಂಕ್ನ ನಿಮ್ಮ ಕಸ್ಟಮರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಶೇರ್ ಮಾಡಿದರೆ ಸಾಕು, ಮತ್ತು ಅವರು ಆ ಲಿಂಕ್ನ ಮೂಲಕ ಬಜಾಜ್ ಫಿನ್ಸರ್ವ್ EMI ಕಾರ್ಡ್ನ ಅಪ್ಲೈ ಮಾಡಿ ಆಕ್ಟಿವೇಟ್ ಮಾಡಿಕೊಂಡ್ರೆ ಮುಗೀತು. 200 rupees ಕಮಿಷನ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಬಟ್ ನೆನಪಿರಲಿ, ನಮ್ಮ ಸೇವಾ ಬಂಧು ಮುಖಾಂತರ ಕಾರ್ಡ್ನ ಅಪ್ಲೈ ಮಾಡಿ ಆಕ್ಟಿವೇಟ್ ಮಾಡಿದರೆ ಮಾತ್ರ ಕಮಿಷನ್ ಸಿಗುತ್ತೆ. ಡೈರೆಕ್ಟ್ ಕಾರ್ಡ್ ಅಪ್ಲೈ ಮಾಡಿದರೆ ಸಿಗಲ್ಲ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ಬೋದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ. ಇನ್ನೂ ರಿಜಿಸ್ಟರ್ ಆಗಿಲ್ಲ ನಮ್ಮ ಸೇವಾ ಬಂಧುವಿನಲ್ಲಿ ಅಂದರೆ ರಿಜಿಸ್ಟ್ರೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ರಿಜಿಸ್ಟರ್ ಆಗಿ ಅನ್ಲಿಮಿಟೆಡ್ ಆ್ಯಂಡ್ ಲೈಫ್ ಟೈಮ್ ಕಮಿಷನ್ ಕೂಡ ತಗೊಳ್ಳಿ. ಇದಾಗಿತ್ತು ಬಜಾಜ್ ಫಿನ್ಸರ್ವ್ ಇನ್ಸ್ಟಾ EMI ಕಾರ್ಡ್ ಬಗ್ಗೆ ಡೀಟೇಲ್ಸ್. ಇನ್ನೂ ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.